ತುಂಬಾ ಜೋರಾಗಿ ಅಳ್ತಾ ಇರುತ್ತೆ. ಆಗ ಅವರಿಬ್ರು ಇಳಿಯಣ್ಣ, ಯಾಕೆ ಕೂಗ್ತಾ ಇದ್ಯಾ? ಆ ಪ್ರಶ್ನೆ ಕೇಳಿದ ತಕ್ಷಣ ಮಿಟ್ಟು ಅವ್ರ ಕಡೆ ನೋಡ್ತಾನೆ. ಆಮೇಲೆ ಅವನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾನು ಯಾವ ಬಗ್ಗೆ ಕೂಗ್ತಾ ಇದ್ದೀನೋ ಆ ಸಮಸ್ಯೆನ ನೀವು ಸಾಲ್ವ್ ಮಾಡಬಹುದು. ನಾವೇನ್ ಮಾಡಕ್ ಸಾಧ್ಯ? ನಮ್ಮಿಂದ ಏನಾಗುತ್ತೆ? ನನ್ನ ಅಮ್ಮನಿಗೆ ಹುಷಾರಿಲ್ಲ. ಡಾಕ್ಟರ್ ಮೊಲ ಹೇಳಿದ್ದಾರೆ, ನೀಲಿ ಬೆಟ್ಟದಲ್ಲಿ ಆಗುವ ಹಸಿರು ಹೂವನ್ನ ನನ್ನ ಅಮ್ಮನಿಗೆ ತಿನ್ನಿಸಿದ್ರೆ ಅವ್ರು ಸರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅದು ನಿಮ್ಮ ಹತ್ರ ಇದೆ. ತಲೆ ಕೆಟ್ಟಿದ್ಯಾ ನಿನಗೆ? ನಾನು ಎಷ್ಟು ಕಷ್ಟದಿಂದ ಈ ಹೂವನ್ನು ತಂದಿದ್ದೀನಿ ಗೊತ್ತಾ? ನಾನ್ ನಿನಗೀಗ ಕೊಟ್ರೆ ಇದನ್ನ ತರೋಕೆ ಹಿಂದೆ ಹೋಗಕ್ಕಾಗಲ್ಲ, ಮತ್ತೆ ಆ ಮನೆ ನನಗೆ ಸಿಗೋದೇ ಇಲ್ಲ. ಅದನ್ ಕೇಳಿಸ್ಕೊಂಡು ಆ ಗಿಳಿ ತುಂಬಾ ಅಳಕ್ ಶುರು ಮಾಡ್ತಾನೆ. ಹಾಗೆ ಹೇಳ್ಬೇಡ ನೀನು. ನಿನ್ನ ಮನೆ ನನ್ನ ಅಮ್ಮನ ಜೀವಕ್ಕಿಂತ ದೊಡ್ಡದು. ಆ ಹೂ ನನಗೆ ಕೊಟ್ಬಿಡು. ಇಲ್ಲ, ನಾನು ಕೊಡಲ್ಲ. ಹಂಗಂತೇಳಿ ಮಿಂಕು ಆ ಹೂವ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಗಿಳಿ ಅವ್ರ ಅಮ್ಮನ್ಗೋಸ್ಕರ ಅಳ್ತಾ ಇರೋದನ್ನ ನೋಡಿ ಪಿಂಕುಗೆ ಪಾಪ ತುಂಬಾ ಬೇಜಾರಾಗತ್ತೆ. ಆಮೇಲೆ ಅಂತಾನೆ, ನೀನು ಈ ಹೂವನ್ನು ತಕೊಂಡೋಗಣ್ಣ. ನಿನ್ನ ಅಮ್ಮನ ಜೀವಕ್ಕಿಂತ ಆ ಮನೆ ಏನು ದೊಡ್ಡದಲ್ಲ, ಗೊತ್ತಾಯ್ತಾ? ಅದನ್ ಕೇಳಿಸ್ಕೊಂಡು ಗಿಳಿ ತುಂಬಾ ಸಂತೋಷ ಪಡ್ತಾನೆ.